ಬೆಂಗಳೂರಿನಲ್ಲಿ ಯುವಕನ ಕಿಡ್ನಾಪ್ 2.5 ಕೋಟಿಗೆ ಡಿಮಾಂಡ್ ಇಟ್ಟಿದ್ದಾರೆ. ಕಿಡ್ನಾಪ್ ಮಾಡಿದವರ ಪೈಕಿ 4ರನ್ನ ಬಂಧಿಸಿದ ಪೊಲೀಸರು 8 ದಿನ ಕೂಡಿ ಹಾಕಿ ಹಣಕ್ಕೆ ಬೇಡಿಕೆ ಇಟ್ಟು ಹಲ್ಲೆಯನ್ನ ಮಾಡಿದ್ದಾರೆ ಆರೋಪಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ದುಬೈನಲ್ಲಿ ಕೆಲಸ ಮಾಡ್ತಾ ಇದ್ದ ಬೆಂಗಳೂರು ಮೂಲದ ಲಾರೆನ್ಸ್ ಕಿಡ್ನಾಪ್ ಆಗಿರೋದು. ಬೆಂಗಳೂರಿಗೆ ಬಂದಿದ್ದಾಗ ಜುಲೈ 15ರಂದು ಲಾರೆನ್ಸ್ ಹೋಟೆಲ್ನಲ್ಲಿದ್ದ. ಈ ವೇಳೆ ಸ್ನೇಹಿತೆ ಮಹಿಮಾ ಹೊರಗೆ ಬಾ ಮಾತನಾಡಬೇಕು ಅಂತ ಕರೆ ಮಾಡಿದ್ಲು. ಬಳಿಕ ಹೊರಬಂದ ಲಾರೆನ್ಸ್ನನ್ನ 3 ಅಪರಿಚಿತ ವ್ಯಕ್ತಿಗಳು ಕಿಡ್ನಾಪ್ ಮಾಡಿದ್ರು. ಅದಾದ ನಂತರ ಇಂದಿರಾನಗರದ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಕೂಡ್ ಹಾಕಿದ್ರು. ಮೊದಲು 50 ಲಕ್ಷ ರೂಪಾಯಿ, ನಂತರ 2.5 ಕೋಟಿ ರೂಪಾಯಿ ನೀಡುವಂತೆ ಬೇಡಿಕೆಯನ್ನ ಇಟ್ಟಿದ್ರಂತೆ ಈ ಕಿಡಿಗೇಡಿಗಳು. ಇದೇ ವೇಳೆ ಲಾರೆನ್ಸ್ ತಾಯಿ ಮಗನ ಕಾಣೆಯಾಗಿರುವ ಬಗ್ಗೆ ದೂರನ್ನ ಕೊಡ್ತಾರೆ. ಪೊಲೀಸರು ಹುಡುಕುವ ವಿಚಾರ ತಿಳಿದು 8 ದಿನದ ಬಳಿಕ ಲಾರೆನ್ಸ್ ರಿಲೀಸ್ ಮಾಡಿದ್ದಾರೆ. ಆರೋಪಿಗಳನ್ನ ನಿಮಗೆ ಫೋಟೋದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಇದೊಂದು ದಂಧೆ ಆಗಿಬಿಟ್ಟಿದೆ. ಬೆಂಗಳೂರಿನಂತ ಮಹಾನಗರಗಳಲ್ಲಿ ದಂಧೆ ಆಗಿಬಿಟ್ಟಿದೆ. ದುಡ್ಡಿದ್ದವರನ್ನ ಕಿಡ್ನಾಪ್ ಮಾಡೋದು, ಬೆದರಿಸೋದು, ಹಣ ಇಸ್ಕೊಳ್ಳೋದು, ಹಣ ಪೀಕೋದು, ಇದೊಂದು ದಂಧೆ. ಈಗ ಆರೋಪಿಗಳನ್ನ ನಿಮಗೆ ಫೋಟೋದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಮೊದಲು 50 ಲಕ್ಷ ಕೊಟ್ರೆ ನಿಮ್ಮ ಮಗನನ್ನ ಬಿಡ್ತೀವಿ ಅಂತ ಹೇಳ್ತಾರೆ. ಅದಾದ ನಂತರ 2.5 ಕೋಟಿಗೆ ಡಿಮಾಂಡ್ ಮಾಡ್ತಾರೆ. 2.5 ಕೋಟಿಗೆ. ಸೊ ಪೊಲೀಸರು ಹುಡುಕುವಂತ ವಿಚಾರ ತಿಳಿದು 8 ದಿನದ ಬಳಿಕ ಲಾರೆನ್ಸ್ನನ್ನ ರಿಲೀಸ್ ಮಾಡಿದ್ದಾರೆ. ಕಿಡ್ನಾಪ್ ವಿಚಾರ ಪೊಲೀಸರಿಗೆ ಹೇಳಿದ್ರೆ ಕೊಲೆ ಮಾಡುವ ಬೆದರಿಕೆಯನ್ನ ಹಾಕಿದ್ದಾರೆ. ಮಾಹಿಮಾ, ಶಕೀಬ್, ಸುರೇಶ್, ಆಸಿಫ್, ಅಲ್ತಾಫ್, ಸುಹೇಲ್, ಸಲ್ಮಾನ್ ವಿರುದ್ಧ ಅಶೋಕ ನಗರ ಠಾಣೆಗೆ ದೂರನ್ನ ದಾಖಲು ಮಾಡಲಾಗಿದೆ. ಯಾರು ಕಿಡ್ನಾಪ್ ಆಗಿದ್ನಲ್ಲ ಲಾರೆನ್ಸ್, ಆತನೇ ದೂರನ್ನ ದಾಖಲು ಮಾಡಿದ್ದಾನೆ. ಸೊ ಈಗ ಒಳಗೆ ಹಾಕಿದ್ದಾರೆ.